ಆಗಿದ್ದು ಹೋಗ್ಬಿಟ್ಟು ಸಪ್ತ ಸಾಗರ ದಾಖಲೆಲ್ಲೋ ಫಿಲಿಂ ನೋಡಿದೆ. ನಂದೇ ಕಾಮಿಡಿ ನಿಜವಾಗ್ಲೂ ತುಂಬಾ ಎಫೆಕ್ಟ್ ಆಗ್ಬಿಡ್ತು. ನಾನು ಅದು ನೋಡಿ ನೋಡಿ ಹಿಂದಿ ಸಿನಿಮಾಗಳು ಮತ್ತೆ ಇಂಗ್ಲಿಷ್ ಸಿನಿಮಾಗಳೆಲ್ಲ ನೋಡ್ಬಿಟ್ಟು ಇಲ್ಲ ನಾನು ಕನ್ನಡ ನೋಡೇ ಇಲ್ಲ ತುಂಬಾ ದಿನ ಆಯ್ತು ಅಂತ ಹೇಳ್ಬಿಟ್ಟು ನೋಡಕ್ ಹೋಗಿದ್ದು. ಆ ಸಿನಿಮಾ ನೋಡಿ 10 ನನ್ನ ಕಾಮಿಡಿನೇ ಹೋಗ್ಬಿಟ್ಟಿತ್ತು. ಇವಾಗೇನೋ ಸ್ವಲ್ಪ ರಿಕವರ್ ಆಗಿದ್ದೀನಿ, ಮತ್ತೆ ಕಾಮಿಡಿಗೆ ಬಂದಿದ್ದೀನಿ. ಏನೋ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡೋಣ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇವ್ರು ಅದನ್ನ ಬ್ಯಾನ್ ಮಾಡ್ಬಿಟ್ರು. ಓಕೆ, ಇವಾಗ ಇವತ್ತೇನ್ ಮಾತಾಡೋಣ ಅಂದ್ರೆ ನಾನು ಯೂಶಲಿ ನನ್ನ ಬಗ್ಗೆನೇ ಮಾತಾಡೋದು. ನನ್ನ ಕಣ್ಣಿಗೆ ನಾನೇ ಕಾಣೋದು ಹೆಚ್ಚಾಗಿ. ನನ್ನ ಫೋಕಸ್ ಎಲ್ಲ ನನ್ನ ಮೇಲೆ, ನಾನೇ ದೊಡ್ಡೋಳ ಅಂತ ಹೇಳೋದು, ನನ್ನ ಬಗ್ಗೆನೇ ನನ್ನ ಬಗ್ಗೆ ಪ್ರೀತಿ ಪ್ರೇಮ ಇದ್ದಿದ್ರೆ ಏನಪ್ಪ ಮಾತಾಡೋದು, ನನ್ನ ವಿಷಯನೇ ಆಗಲ್ವಾ ಅಂತ ನಾನು ಯೋಚನೆ ಇರ್ತೀನಿ. ಅವಾಗ ನೆನ್ಪಂತು, ನಾನು ನೋಡಿದ ತಕ್ಷಣ ನಿಮ್ಗೆ ಏನ್ ಇವಾಗ ಹೊಸದಾಗಿ ನೀವು ಹೇಳಿ ಮ್ಯಾಮ್, ನಿಮ್ಗೆ ಏನ್ ಕಾಣುತ್ತೆ ನಾನು ನೋಡಿದ ತಕ್ಷಣ ಏನ್ ಅಬ್ಸರ್ವ್ ಮಾಡ್ತೀರಾ? ತುಂಬಾ ಎನರ್ಜೆಟಿಕ್ ಆಗಿದೆ. ಎನರ್ಜೆಟಿಕ್, ಥ್ಯಾಂಕ್ ಯು. ಯೂಶಲಿ ಎಲ್ಲರೂ ಗಮನಿಸೋದು ನನ್ನ ವೇಟ್. ಇಷ್ಟು ದಪ್ಪಗಿದ್ದಾರಪ್ಪ, ಏನ್ ತಿಂತಾರೆ ಅವ್ರ ಅಪ್ಪನ ಮನೆ ತಿಂದಿರೋ ತರ ಎಲ್ಲ ಅವ್ರ ಸಂಬಳ ಕಿತ್ಕೊಂಡು ತಿಂತಾ ಇದ್ದೀನಿ ಅನ್ನೋ ತರ ತುಂಬಾ ಇದಾಗಿ ಮಾತಾಡ್ತಾರೆ, ತುಂಬಾ ದಪ್ಪಗಿದ್ದಾರೆ ಅಂತ. ಇವಾಗ ನಾನು ಇದು ಹ್ಯಾಕ್ ಬಂತಂದ್ರೆ ವೇಟ್ ನನ್ಗೆ ಅನ್ಸೋದು, ನಾನು ಚಿಕ್ಕಂದಿನಲ್ಲಿ ರಾಜ್ಕುಮಾರ್ ಅವ್ರ ಹಾಡು ಕೇಳೋದು ಜಾಸ್ತಿ, ಇನ್ಸ್ಪಿರೇಷನ್ ಜಾಸ್ತಿ ಅವ್ರ ಹಾಡಿಂದ. ಅದೊಂದು ಹಾಡಿತ್ತಲ್ವ, ಆಕಾಶ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯಿ ಬಿಡಲಿ ನಾನಿನ್ನ ಕೈ ಬಿಡೇನು ಅಂತ. ಆ ಹಾಡು ನನ್ನದು ಯಾರಾದ್ರೂ ಹಾಡ್ಬೇಕಂತ ಆಸೆ ಇತ್ತು. ಅದನ್ನ ಹಾಡಿದ್ದೇನೆ ಹೇಳಿ ತೂಕನೆ ಹಿಡ್ಕೊಂಡ್ಬಿಡ್ತು, ಬಿಟ್ಟೇ ಇಲ್ಲ. ಆಕಾಶ ಬಿದ್ರು ಬಿಡಲ್ಲ, ಭೂಮಿ ಬಾಯಿ ಬಿದ್ರು ಬಿಡಲ್ಲ ಅಂತ ಹಿಡ್ಕೊಂಡ್ಬಿಟ್ಟಿದೆ. ಅದ್ರಲ್ಲಿ ನಂಗೆ ಇವತ್ತು ನಿಮ್ ಮುಂದೆ ನಾನು ಇಟ್ಕೊಳ್ಳೋದು ತುಂಬಾ ಖುಷಿ. ಯಾಕಂದ್ರೆ ಇಲ್ಲಿ ವೇಗಿಂಗ್ ಸ್ಕೇಲ್ ಇಲ್ವಲ್ಲ, ಅದು ಹೆಂಗ್ ಬಿಹೇವ್ ಮಾಡೋದು ಗೊತ್ತಾ? ಥರ್ಮಾಮೀಟರ್ ತರ ಇನ್ ನಡುವೆ ಎಲ್ಲ ಅದನ್ನ ಟೆಂಪರೇಚರ್ ನನ್ ಮೊದಲು ಜ್ವರ ಬಂದಾಗ ಏನ್ ತೋರಿಸ್ತಾ ಇತ್ತು ನನ್ನ ಥರ್ಮಾಮೀಟರ್, ವೇಗಿಂಗ್ ಸ್ಕೇಲ್ ಅದನ್ನ ತೋರಿಸ್ತಾ ಇದೆ. ನಂಬರ್ಸು ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಇನ್ನು ಜನ ನೋಡಿದಾಗೂ ನನ್ ಮೇಲೆ ಕನ್ಫ್ಯೂಷನ್. ಇವತ್ತು ನಾನು ಬರಕ್ ಲೇಟ್ ಆಯ್ತಲ್ವಾ, ಇವತ್ತು ಕೆಲವು ಜನ ಇದ್ದಾರೆ, ಅವ್ರು ಹೋಗ್ಬಿಟ್ಟು ಇವತ್ತು ನನ್ಗೆ ಹೋಗಕ್ ಲೇಟ್ ಆಯ್ತು, ನಾನೆಲ್ಲ ಬೇರೆ ಕಡೆ ಹೋಗಿದ್ದೆ, ನನ್ ಸ್ಟಕ್ ಆಯ್ತು, ಬರಕ್ ಆಗಿಲ್ಲ. ಸರ್ ಮೇಡಮ್ ಸ್ವಲ್ಪ ವೇಟ್ ಕಮ್ಮಿ ಮಾಡಿ, ಟೈಮ್ ಅಲ್ಲಿ ಹೋಗಿ ಸೇರಿಲ್ಲ. ಎಲ್ಲದಕ್ಕೂ ಅದೇ ಪ್ರಾಬ್ಲಮ್. ಇವಾಗ ಮನೆ ಬೆನ್ನು ಬಂತು, ಅದು ಸ್ಕೂಟರ್ ಓಡಿಸಿ ಜಾಸ್ತಿ, ಮತ್ತೆ ಲ್ಯಾಪ್ಟಾಪ್ ಯೂಸ್ ನಂದು ಬೆಳಗಿಂದ ಸಾಯಂಕಾಲ ಲ್ಯಾಪ್ಟಾಪ್ ಅಲ್ಲೇ ಇರೋದು. ನಾನು ಒಂಥರ ಗುಲಾಮನೆ IT ಇಂಡಸ್ಟ್ರಿನಲ್ಲಿ. ಅಲ್ಲೋಗ ಮಾಡಿ ಅದು ಬಂದ್ರು ಎಲ್ಲಾದ್ರೂ ಬೆನ್ನು ನೋಡ್ತಾ ಇದೆ, ಅದು ನಿಮ್ಮ ಹೊಟ್ಟೆ ತುಂಬಾ ಬಂದಿದೆ, ಅದಕ್ಕೆ ಬೆನ್ ಮೇಲೆ ವೇಟ್ ಬೀಳತ್ತೆ. ಅಲ್ಲ ಹೊಟ್ಟೆ ಮೇಲೆ ಬೆನ್ ಮೇಲೆ ಹೆಂಗ್ ಬೀಳುತ್ತೆ? ಎಲ್ಲರೂ ಹೇಳ್ತಾರ ಆ ಥರ, ನಿಮ್ಮ ಹೊಟ್ಟೆ ಜಾಸ್ತಿ ಆಗ್ಬಿಟ್ಟು ಬೆನ್ ಮೇಲೆ ವೇಟ್ ಬಿದ್ದು ಬ್ಯಾಕ್ ಹೆಂಗ್ ಬಂದಿದೆ, ಹೊಟ್ಟೆ ಕರಗಿಸಿ ಅಂತ. ಅಲ್ಲಿ ಕನ್ಫ್ಯೂಷನ್ ಏನು, ನನ್ನ ಹೊಟ್ಟೆ ಇದು ಏನಂತ ತಿಳ್ಕೊಂಡಿದ್ದಾರೆ ಅಂತ ನಾನು ಯೋಚನೆ. ಬೆಣ್ಣೆನ ತುಪ್ಪನ ಹಂಗ್ ಕರಗಿಸೋಕೆ ಅದಷ್ಟು ಈಸಿನ? ಹೊಟ್ಟೆ ಬಂದಿರೋರ್ಗೆ ಎಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಅಂತ. ನನ್ ಟೈಮ್ ಇದೆ ನನ್ ಕರ್ಸಕ್ಕಾಗಲ್ಲ. ಅದೊಂಥರ ಅಂದ್ರೆ ತುಪ್ಪ ಬೆಣ್ಣೆ ತಿಂದು ಬಂದಿರೋ ಒಂಥರ ಗೊಚ್ಚೋದು, ಅದಷ್ಟು ಬೇಗ ಕರಗಲ್ಲ ಅಂತ ಅವ್ರಿಗೆಲ್ಲ ಬುದ್ಧಿ ಬೇಕಲ್ವಾ. ಇವಾಗ ಈ ವೇಟ್ ನೋಡಿದ ತಕ್ಷಣ ನೋಡ್ತಾ ಇರೋದು, ಆದ್ರೆ ಕೆಲವರು ನಿಮ್ ವೇಟ್ ಕಮ್ಮಿ ಆಗಿದೆ ಅಂತ ಕಾಣುತ್ತೆ, ಕಮ್ಮಿ ಆಗಲ್ಲ. ಅದೊಂಥರ ಪೆಟ್ರೋಲ್ ಬೆಲೆ ತರ ಮೇಲಕ್ಕೆ ಹೋಗುತ್ತೆ, ಕೆಳಗಿಳಿಯಲ್ಲ. ಅದು ಮೇಲಕ್ಕೆ ಹೋಗ್ತಾನೆ ಹೋಗುತ್ತೆ, ಒಂದೊಂದ್ಸಲ ಒಂದ್ ಚೂರು ಕಮ್ಮಿ ಆಗುತ್ತೆ. ಪೆಟ್ರೋಲ್ ಬೆಲೆ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ, ಪೆಟ್ರೋಲ್ ಬೆಲೆ ಕಮ್ಮಿ ಆಗ್ತದೆ, ಆಮೇಲೆ 2 ಪಟ್ಟು ಜಾಸ್ತಿ ಆಗುತ್ತೆ. ಹಂಗೆ ನನ್ನ ವೇಟ್ ಕೂಡ ಅದು ಸ್ವಲ್ಪ ಕಮ್ಮಿ ಆಗ್ತೇ ಇರುವಾಗ್ಲೂ ಜಾಸ್ತಿ ಆಗ್ತಾ ಇದೆ. ನನಗೂ ಗೊತ್ತು, ವೇಗಿಂಗ್ ಮಿಷಿನ್ ಹೇಳ್ತಾ ಇರುತ್ತೆ. ಕೆಲವು ಜನ ಹೇಳ್ತಾರೆ ನಿಮ್ ವೇಟ್ ಸ್ವಲ್ಪ ಕಮ್ಮಿ ಆಗಿದ್ದೀರಾ, ಸ್ವಲ್ಪ ಟ್ರಿಮ್ ಆಗಿ ಕಾಣ್ತಾ ಇದ್ದೀರಾ ಅಂತ. ನಂಗೆ ಅದು ನೆಕ್ಸ್ಟ್ ಸ್ಟೆಪ್ ಗೊತ್ತು, 1,000-2,000 ರೂಪಾಯಿ ಇದ್ರೆ ಕೊಡ್ತೀರಾ ಅಂತ. ಇದ್ದಾಗ ಮಾತ್ರ ನನ್ನ ವೇಟ್ ಕಮ್ಮಿ ಅಂತ ಹೇಳೋದು ಜಾಸ್ತಿ ಜನ. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಕೆಲವು ಜನ ಅಡ್ವೈಸ್ ಕೊಡ್ತಾರೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂದ್ರೆ ಒಂಥರ ಪಾಪಿಗಳವರು. ಒಳ್ಳೇದು ಒಂದು ಹೇಳಲ್ಲ, ಎಲ್ಲ ಹೇಳೋದು ತಪ್ಪೆ. ಏನ್ ತಿನ್ಬೇಕಂದ್ರೆ ಬೇವಿನ ಸೊಪ್ಪುಗಳು, ಅದೇನೋ ಸೊಪ್ಪು, ಏನೋ ನನಗೆ ಯಾವ ಪ್ರಾಣಿ ಅಂತ ತಿಳ್ಕೊಂತಾರೆ, ಅದನ್ನೆಲ್ಲ ಹೆಂಗ್ ತಿನ್ಬೇಕು ನಂಗಂತೂ ಗೊತ್ತಿಲ್ಲ. ನಂಗೂ ತಿಂದು ಎಲ್ಲ ಮಾಡಿ ಉಂಡು ಖುಷಿಯಾಗಿರ್ಬೇಕು. ನನ್ ಮೇನ್ ಏನಂದ್ರೆ ಹ್ಯಾಪಿನೆಸ್. ಮೊದ್ಲು ನಾನು ಖುಷಿಯಾಗಿರ್ಬೇಕು, ಆಮೇಲೆ ಬೇಕಿದ್ರೆ ಸಣ್ಣ ಆಗ್ಬೋದಂತ. ಅವೆರಡು ವರ್ಕೌಟ್ ಆಗಲ್ಲ ಹೆಂಗಿದ್ರು. ಇವಾಗ ಖುಷಿಯಾಗಿದ್ರೆ ನನ್ನ ದಪ್ಪನೇ ಇರೋದು, ನನ್ ಖುಷಿಯಲ್ಲ ಅದು ದಪ್ಪ ಆಗೋದು ಏನೇನು ಆಕ್ಟಿವಿಟೀಸ್ ಇದೆ ಅದರಲ್ಲೇ ಇರೋದು. ಹಂಗಾಗಿ ಅದು ಏನೋ ಸರಿ ಬರ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇಲ್ಲ. ಇವಾಗ ಈ ವೇಟ್ ಇಂದು ಇನ್ನೊಂದಿದೆ. ಇವಾಗ ಎಲ್ಲ ಸೊತ್ತು ಏನೋ ಒಂದ್ರಲ್ಲಿ ಬಂದ್ರೆ ಒಂದ್ರಲ್ಲಿ ಹೋಗತ್ತಲ್ವಾ. ಇವಾಗ ಏನೋ ಒಂದು ಬಿಸಿಲಲ್ಲಿ ಇವಾಗ ನೀವು ಹೋದ್ರೆ ಒಣಗ್ತೀರಾ, ಮಳೆನಲ್ಲಿ ಹೋದ್ರೆ ನೆನೀತೀರಾ, ಹಂಗಲ್ವಾ ವೇಟ್? ಹಂಗಲ್ಲ. ನನ್ ಖುಷಿ ಇದ್ದಾಗ್ಲೂ ಬರುತ್ತೆ, ದುಃಖ ಆದಾಗ್ಲೂ ವೇಟೇ ಬರುತ್ತೆ. ಅದೇನಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಮಗ ಹುಟ್ಟ, ತುಂಬಾ ಖುಷಿ ಆಯ್ತು, 15 ಕಿಲೋಸ್ ಗೇನ್ ಮಾಡ್ದೆ. ನಿಜವಾಗ್ಲು ಒಂದ್ ಮಗು 15 ಕಿಲೋಸ್. ಆ ಮಗು
ನನಗೇನೋ ಅಷ್ಟೇನು ಡಿಫ್ರೆನ್ಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆಯಿತು ನಂಗೆ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಬಂದಾಗ ಇವತ್ತು ಕ್ಯಾನ್ಸರ್ ಅಂದರೆ ವೇಟ್ ಹೋಗ್ಬೇಕಂತ, ಅದೊಂದು ಏನೋ ಕಾಯಿಲೆ ಬಂತಂದು ಬೇಜಾರಾದ್ರು, ವೇಟ್ ಕಮ್ಮಿ ಆಗ್ಬೋದಂತ ಖುಷಿ. ಆಮೇಲೆ ಡಾಕ್ಟರ್ ಹೇಳಿದ್ರು ಮ್ಯಾಸಿಡ್ ಕಮ್ಮಿ ಮಾಡಬೇಕು, ಬ್ರೆಸ್ಟ್ ಎಲ್ಲ ತೆಗಿಬೇಕು. ಸರ್ ಬ್ರೆಸ್ಟ್ ವೇಟ್ ಎಷ್ಟಿರುತ್ತೆ ಅಷ್ಟಾದ್ರೂ ಕಮ್ಮಿ ಆಗ್ಬೋದಂತ ಅದೊಂದು ಬಂತು. ಇದು ನೋಡಿದ್ರೆ ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ಗೆ ಕೀಮೋಥೆರಪಿಗೆ ಇನ್ನೊಂದು 15 ಕಿಲೋ ಗೇನು. ಒಂದು ಬ್ರೆಸ್ಟ್ ಒಂದು 400 ಗ್ರಾಮ್ಸ್ಗೇನು ಹೋಗಿರ್ಬೋದು. ಅದ್ರ ಬದಲು ಆ 3 ಕಿಲೋ ಮಗು ಒಂದು 15 ಬಂತ, ಇದು ಹೋಗ್ಬಿಟ್ಟು ಇನ್ನೊಂದು 15. ಅಲ್ಲಿ ಏನಾಗ್ತಾನೆ ಇರುತ್ತೆ, ಕಮ್ಮಿ ಆಗಲ್ಲ. ಏನೋ ಕೆಲವರು ಜನ ನನ್ನ ಫ್ರೆಂಡ್ಸ್ ಅಲ್ಲಿ, ನನ್ನ ಏಜ್ ಫ್ರೆಂಡ್ಸ್ ತುಂಬಾ ಕಮ್ಮಿ, ಸ್ವಲ್ಪ ಎಂಗೇಜ್ ಹುಡುಗಿರೇ, ಟೈಮ್ ಅಂದ್ರೆ ಹೇಳಿ ಸರ್, ಸ್ವಲ್ಪ ಎಂಗೇಜ್ ಹುಡುಗಿರಿದ್ದಾರೆ, ಅವ್ರು ನನ್ನ ಬಗ್ಗೆ ತುಂಬಾ ಕನ್ಸರ್ನ್. ಆಂಟಿ ನೀವು ವೇಟ್ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಹಿಂಗಾಗತ್ತೆ ಹಂಗೆ ತುಂಬಾ ಹೇಳ್ತಾರೆ. ಅವ್ರ ವೇಟ್ ಬಗ್ಗೆ ತುಂಬಾ ಕಾನ್ಶಿಯಸ್. ನಮಗೆಲ್ಲ ತುಂಬಾ ತಲೆನೋವು ಜಾಸ್ತಿ ಇದೆ, ಗಂಡ ಇರೋದು ನನಗೆ ವೇಟ್ ಬಗ್ಗೆ ಇರೋದು. ಅದಕ್ಕೆ ಅವ್ರಿಗಿಲ್ಲ, ಅವರೇ ಅದನ್ನೆಲ್ಲ ತುಂಬಾ ಯೋಚನೆ ಮಾಡ್ತಾರೆ. ನಾನು ಹೇಳಿದೆ ಏನಮ್ಮ ನಾನು ವೇಟ್ ಕಮ್ಮಿ ಮಾಡ್ಕೊಂಡು ಏನ್ ಮಾಡಲಿ, ಏನದ್ರಿಂದ ಪ್ರಯೋಜನ ಇದೆ. ನಾನು ಜಾಸ್ತಿ ವೇಟ್ ಇದೆ, ಕಾನ್ಫಿಡೆನ್ಸ್ ತುಂಬಾ ಇದ್ರೆ ಈ ವೇಟ್ ಅಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇರೋದು, ಇನ್ನರ್ಧ ನನ್ನ ಬುದ್ಧಿನೂ ಇದೆ, ಅವೆಲ್ಲ ಇದೆ ಅದ್ರಲ್ಲಿ ಮಿಕ್ಸ್ಡ್ ಇರೋದು, ಬರೀ ಕೊಬ್ಬಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಿಮ್ಮನ್ನ ಬಾಯ್ಸ್ ಪ್ರೀತಿ ಮಾಡ್ತಾರೆ, ಗಂಡಸರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡಿದ್ರೆ ಏನ್ ಮಾಡ್ತಾರೆ, ಅದನ್ನ ಪ್ರೀತಿ ಇಲ್ದನೂ ಮಾಡೋದನ್ನೇ ಮಾಡ್ತಾರಲ್ವಾ. ನಮ್ಮ ಮನೆಗೆ ಬಂದು ಪಾತ್ರೆ ತೊಳೆದು ಅಡಿಗೆ ಮಾಡಿ ಮೊಸರು ಎಲ್ಲ ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡೋರು ಯಾರಾದ್ರೂ ಇದ್ರೆ ಹೇಳಿ, ಅವ್ರಿಗಾಗಿ ಬೇಕಿದ್ರೆ ವೇಟ್ ರಿಡ್ಯೂಸ್ ಮಾಡೋಣ ಅಂತ. ಥ್ಯಾಂಕ್ ಯು, ನನ್ನ ಟೈಮ್ ಆಯ್ತು. ಥ್ಯಾಂಕ್ ಯು. ಮೇಡಮ್ ನನಗೆ